ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 13/7/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ರಕ್ಷಾ ಬಂಧನದ ಹಬ್ಬ ಪ್ರತಿಜ್ಞೆಯ ಹಬ್ಬ ಆಗಿದೆ. ಸಂಗಮ ಯುಗದಲ್ಲೇ ಈ ರಕ್ಷಾ ಬಂಧನದ ಹಬ್ಬ ಪ್ರಾರಂಭ ಆಗುತ್ತದೆ. ನೀವೀಗ ನಾನು ಪವಿತ್ರ ಆತ್ಮ ಆಗುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತೀರಾ ಮತ್ತು ಅನ್ಯರನ್ನು ಪವಿತ್ರ ಆತ್ಮರನ್ನಾಗಿ ಮಾಡುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಇಂದಿನ ಪ್ರಶ್ನೆ ಆಗಿದೆ, ನಿಮ್ಮ ಎಲ್ಲಾ ಕಾರ್ಯ ಯಾವ ಆಧಾರದಿಂದ ಸಫಲ ಆಗುತ್ತದೆ? ನಿಮ್ಮ ಹೆಸರು ಹೇಗೆ ಪ್ರಸಿದ್ಧ ಆಗುತ್ತದೆ? ಉತ್ತರ, ಜ್ಞಾನದ ಬಲದ ಜೊತೆಗೆ ಯೋಗದ ಬಲ ಇರಬೇಕು. ಆಗ ನಿಮ್ಮ ಎಲ್ಲಾ ಕಾರ್ಯವನ್ನು ಎಲ್ಲರೂ ತಮ್ಮಷ್ಟಕ್ಕೆ ತಾವು ಮಾಡಲು ತಯಾರಾಗಿ ಬಿಡುತ್ತಾರೆ. ಯೋಗ ಬಹಳಷ್ಟು ಗುಪ್ತ ಆಗಿದೆ. ಯೋಗದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಯೋಗದಲ್ಲಿ ಸ್ಥಿತಾಗಿ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ, ಪತ್ರಿಕೆಯನ್ನು ಪ್ರಿಂಟ್ ಮಾಡುವವರು ಕೂಡ ತಮ್ಮಷ್ಟಕ್ಕೆ ತಾವೇ ನಿಮ್ಮ ಸಂದೇಶವನ್ನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡುತ್ತಾರೆ. ಪತ್ರಿಕೆಯ ಮೂಲಕ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ. ಪೇಪರ್ನ ಮೂಲಕ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ. ಪೇಪರ್ನ ಮೂಲಕ ಅನೇಕರಿಗೆ ಸಂದೇಶ ಪ್ರಾಪ್ತಿಯಾಗುತ್ತದೆ. ಓಂ ಶಾಂತಿ. ಇಂದು ಮಕ್ಕಳಿಗೆ ರಕ್ಷಾ ಬಂಧನದ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. ಏಕೆಂದರೆ ಈಗ ರಕ್ಷಾ ಬಂಧನದ ಹಬ್ಬ ಸಮೀಪದಲ್ಲಿದೆ. ಮಕ್ಕಳು ರಾಖಿಯನ್ನು ಕಟ್ಟುವುದಕ್ಕೋಸ್ಕರ ಹೋಗುತ್ತೀರಾ. ಏನೆಲ್ಲ ಆಗಿ ಹೋಗಿದೆಯೋ ಅದರ ನೆನಪಾರ್ಥವಾಗಿ ಜಗತ್ತಿನ ಜನ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಇಂದಿನಿಂದ 5000 ವರ್ಷದ ಮೊದಲು ಇದೇ ರೀತಿ ಪ್ರತಿಜ್ಞಾ ಪತ್ರವನ್ನು ಪರಮಾತ್ಮ ತಂದೆ ನಮ್ಮ ಮೂಲಕ ಬರೆಸಿದ್ದರು. ಆ ಪ್ರತಿಜ್ಞಾ ಪತ್ರಕ್ಕೆ ಅನೇಕ ಹೆಸರನ್ನು ಇಡಲಾಗಿತ್ತು. ಇದು ಪವಿತ್ರತೆಯ ಸಂಕೇತ ಆಗಿದೆ. ಅಂದ ಮೇಲೆ ನೀವು ಎಲ್ಲರಿಗೂ ತಿಳಿಸಬೇಕು, ಪವಿತ್ರರಾಗುವುದಕ್ಕೋಸ್ಕರ ರಾಖಿಯನ್ನು ಕಟ್ಟಿಕೊಳ್ಳಿ. ಸತ್ಯುಗದ ಆದಿಯಲ್ಲಿ ಪವಿತ್ರ ಜಗತ್ತು ಇರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲೇ ರಾಖಿ ಹಬ್ಬವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡಲಾಗುತ್ತದೆ. ಸಂಗಮ ಯುಗದಲ್ಲಿ ಯಾವ ಹಬ್ಬವನ್ನು ಆಚರಣೆ ಮಾಡುತ್ತೇವೋ ನಂತರ ಭಕ್ತಿ ಮಾರ್ಗದಲ್ಲಿ ಅದೇ ಹಬ್ಬವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡುತ್ತಾರೆ. ಇದಕ್ಕೆ ಅನಾದಿ ಪರ್ವ ಎಂದು ಕರೆಯುತ್ತಾರೆ. ಆದರೆ ಹಬ್ಬಗಳು ಯಾವಾಗಿನಿಂದ ಪ್ರಾರಂಭ ಆಗುತ್ತದೆ? ಭಕ್ತಿ ಮಾರ್ಗ ಪ್ರಾರಂಭ ಆದಾಗ ಹಬ್ಬಗಳು ಪ್ರಾರಂಭ ಆಗುತ್ತದೆ. ಏಕೆಂದರೆ ಸತ್ಯಯುಗದಲ್ಲಿ ಈ ಹಬ್ಬಗಳು ಇರುವುದೇ ಇಲ್ಲ. ಈ ಎಲ್ಲಾ ಹಬ್ಬಗಳು ಕಲಿಯುಗದಲ್ಲಿ ಇರುತ್ತದೆ. ಸಂಗಮ ಯುಗದಲ್ಲೇ ಈ ಎಲ್ಲಾ ಹಬ್ಬವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡುತ್ತೇವೆ. ನಂತರ ಭಕ್ತಿ ಮಾರ್ಗದಲ್ಲೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡಲು ಪ್ರಾರಂಭ ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಹಬ್ಬ ಇರುವುದಿಲ್ಲ. ಸತ್ಯಯುಗದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಎಂದು ನೀವು ಕೇಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಲ್ಲ, ದೀಪಾವಳಿ ಹಬ್ಬವನ್ನು ಕೂಡ ಈ ಸಂಗಮ ಯುಗದಲ್ಲಿ ಆಚರಣೆ ಮಾಡಲಾಗುತ್ತದೆ. ಸತ್ಯಯುಗದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ. ಅಂದ ಮೇಲೆ ಎಷ್ಟೆಲ್ಲಾ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡುತ್ತಾರೋ ಆ ಹಬ್ಬವನ್ನು ಸತ್ಯಯುಗದಲ್ಲಿ ಆಚರಣೆ ಮಾಡಲು ಸಾಧ್ಯ ಇಲ್ಲ. ಎಲ್ಲಾ ಹಬ್ಬಗಳು ಕಲಿಯುಗದ ಹಬ್ಬಗಳಾಗಿದೆ. ರಕ್ಷಾ ಬಂಧನವನ್ನು ಆಚರಣೆ ಮಾಡುತ್ತಾರೆ. ಅಂದ ಮೇಲೆ ಜಗತ್ತಿನ ಜನರಿಗೆ ಈಗ ಹೇಗೆ ಗೊತ್ತಾಗುವುದು ಈ ರಾಖಿ ಹಬ್ಬವನ್ನು ಏಕೆ ಆಚರಣೆ ಮಾಡಲಾಗುತ್ತದೆ ಎಂದು? ರಾಖಿ ಹಬ್ಬವನ್ನು ಏಕೆ ಆಚರಣೆ ಮಾಡುತ್ತೇವೆ ಎಂದು ಜಗತ್ತಿನ ಜನರಿಗೆ ಹೇಗೆ ಗೊತ್ತಾಗುವುದು? ನೀವು ಎಲ್ಲರಿಗೂ ರಾಖಿಯನ್ನು ಕಟ್ಟುತ್ತೀರಾ ಮತ್ತು ನೀವು ಎಲ್ಲರಿಗೂ ಹೇಳುತ್ತೀರಾ ಪಾವನ ಆಗಿ ಎಂದು. ಏಕೆಂದರೆ ಈಗ ಪಾವನ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ತ್ರಿಮೂರ್ತಿಯ ಚಿತ್ರದಲ್ಲೂ ಕೂಡ ಬರೆಯಲಾಗಿದೆ, ಬ್ರಹ್ಮನ ಮೂಲಕ ಪಾವನ ಜಗತ್ತಿನ ಸ್ಥಾಪನೆ ಆಗುತ್ತದೆ. ಆದ್ದರಿಂದ ಪವಿತ್ರರಾಗುವುದಕ್ಕೋಸ್ಕರ ರಕ್ಷಾ ಬಂಧನವನ್ನು ಆಚರಣೆ ಮಾಡಲಾಗುತ್ತದೆ. ಈಗ ಇದು ಜ್ಞಾನ ಮಾರ್ಗದ ಸಮಯ ಆಗಿದೆ. ಈಗ ಮಕ್ಕಳಾದ ನಿಮಗೆ ಯಾರಾದರೂ ಭಕ್ತಿ ಮಾರ್ಗದ ಯಾವುದಾದರೂ ಮಾತನ್ನು ತಿಳಿಸಿದರೆ ನೀವು ಅವರಿಗೆ ತಿಳಿಸಬೇಕು, ನಾವೀಗ ಜ್ಞಾನ ಮಾರ್ಗದಲ್ಲಿ ಇದ್ದೇವೆ. ಜ್ಞಾನದ ಸಾಗರ ಒಬ್ಬ ಭಗವಂತ ಆಗಿದ್ದಾರೆ. ಇಡೀ ಜಗತ್ತನ್ನು ಪರಮಾತ್ಮ ತಂದೆ ನಿರ್ವಿಕಾರಿ ಜಗತ್ತನ್ನಾಗಿ ಮಾಡುತ್ತಾರೆ. ಭಾರತ ದೇಶ ನಿರ್ವಿಕಾರಿ ದೇಶ ಆಗಿತ್ತು. ಅಂದ ಮೇಲೆ ಸಂಪೂರ್ಣ ಜಗತ್ತೇ ನಿರ್ವಿಕಾರಿ ಜಗತ್ತಾಗಿತ್ತು. ಭಾರತ ದೇಶವನ್ನು ನಿರ್ವಿಕಾರಿ ಜಗತ್ತನ್ನಾಗಿ ಮಾಡಿದರೆ ಇಡೀ ಜಗತ್ತು ನಿರ್ವಿಕಾರಿ ಜಗತ್ತಾಗುತ್ತದೆ. ಭಾರತಕ್ಕೆ ವಿಶ್ವ ಎಂದು ಕರೆಯುವುದಿಲ್ಲ. ಭಾರತ ದೇಶ ಇಡೀ ವಿಶ್ವದಲ್ಲಿ ಒಂದು ಖಂಡ ಆಗಿದೆ. ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಭಾರತ ದೇಶ ಇರುತ್ತದೆ. ಭಾರತ ದೇಶದಲ್ಲಿ ಅವಶ್ಯವಾಗಿ ಮನುಷ್ಯರು ಇರುತ್ತಾರೆ. ಭಾರತ ದೇಶ ಸತ್ಯದ ಜಗತ್ತಾಗಿತ್ತು. ಸೃಷ್ಟಿಯ ಆದಿಯಲ್ಲಿ ದೇವತಾ ಧರ್ಮ ಇತ್ತು. ಆದ್ದರಿಂದ ದೇವತಾ ಧರ್ಮಕ್ಕೆ ನಿರ್ವಿಕಾರಿ ಪವಿತ್ರ ಧರ್ಮ ಎಂದು ಕರೆಯಲಾಗುತ್ತದೆ.
ಆ ನಿರ್ವಿಕಾರಿ ಪವಿತ್ರ ಧರ್ಮ ಇದ್ದು 5000 ವರ್ಷ ಆಗಿದೆ. ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ. ಈ ಹಳೆಯ ಜಗತ್ತು ಇನ್ನು ಕೆಲವು ದಿನ ಮಾತ್ರ ಇರುತ್ತದೆ. ನಾವು ನಿರ್ವಿಕಾರಿಗಳಾಗಲು ಎಷ್ಟು ಸಮಯ ಬೇಕಾಗುತ್ತದೆ? ನಿರ್ವಿಕಾರಿಗಳಾಗಲು ಸಮಯ ಅಂತೂ ಬೇಕಾಗುತ್ತದೆ ತಾನೆ. ಈಗ ಇಲ್ಲಿ ನೀವು ಪವಿತ್ರರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ. ಎಲ್ಲದಕ್ಕಿಂತ ದೊಡ್ಡ ಉತ್ಸವವನ್ನು ಈ ಸಂಗಮ ಯುಗದಲ್ಲೇ ಆಚರಣೆ ಮಾಡಲಾಗುತ್ತದೆ. ಅಂದ ಮೇಲೆ ನೀವೀಗ ಪ್ರತಿಜ್ಞೆಯನ್ನು ಮಾಡಬೇಕು, ಬಾಬಾ, ನಾನು ಅವಶ್ಯವಾಗಿ ಪವಿತ್ರ ಆತ್ಮ ಆಗುತ್ತೇನೆ. ಈ ರಕ್ಷಾ ಬಂಧನದ ಉತ್ಸವವನ್ನು ಬಹಳ ದೊಡ್ಡ ಉತ್ಸವ ಎಂದು ತಿಳಿದುಕೊಳ್ಳಬೇಕು. ಏಕೆಂದರೆ ಎಲ್ಲರೂ ಕೂಗಿ ಕರೆಯುತ್ತೀರಾ, ಹೇ ಪರಂಪಿತಾ ಪರಮಾತ್ಮ ಎಂದು. ಹೇ ಪರಂಪಿತಾ ಪರಮಾತ್ಮ ಎಂದು ಕರೆದರೂ ಕೂಡ ಪರಂಪಿತಾ ಪರಮಾತ್ಮ ತಂದೆಯ ನೆನಪು ಬುದ್ಧಿಯಲ್ಲಿ ಬರುವುದಿಲ್ಲ. ನಿಮಗೆ ಗೊತ್ತಿದೆ, ಪರಂಪಿತಾ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಜೀವಾತ್ಮರಿಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ. ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು. ಈಗ ಈ ಸಂಗಮ ಯುಗದಲ್ಲಿ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ನಡೆಯುತ್ತದೆ. ಕುಂಭಮೇಳ ಎಂದು ಇದಕ್ಕೆ ಕರೆಯಲಾಗುತ್ತದೆ. ಪ್ರತಿ 5000 ವರ್ಷದ ನಂತರ ಒಮ್ಮೆ ಈ ಮಿಲನ ನಡೆಯುತ್ತದೆ. ನೀರಿನಲ್ಲಿ ಸ್ನಾನವನ್ನು ಮಾಡುವಂತಹ ಕುಂಭಮೇಳವನ್ನು ಜಗತ್ತಿನ ಜನ ಅನೇಕ ಬಾರಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಅದು ಭಕ್ತಿ ಮಾರ್ಗ ಆಗಿದೆ. ಇದು ಜ್ಞಾನ ಮಾರ್ಗ ಆಗಿದೆ. ಸಂಗಮ ಯುಗಕ್ಕೆ ಕುಂಭ ಎಂದು ಕರೆಯಲಾಗುತ್ತದೆ. ವಾಸ್ತವದಲ್ಲಿ 3 ನದಿಗಳು ಇಲ್ಲ. ಗುಪ್ತ ನದಿ ಹೇಗೆ ಇರಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮ್ಮ ಈ ಗೀತೆ ಗುಪ್ತವಾದ ಗೀತೆಯಾಗಿದೆ. ಅಂದ ಮೇಲೆ ಎಲ್ಲರಿಗೂ ತಿಳಿಸಲಾಗುತ್ತದೆ. ಯೋಗ ಬಲದ ಮೂಲಕ ನಾವು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಈ ಜ್ಞಾನ ಮಾರ್ಗದಲ್ಲಿ ನೃತ್ಯ, ತಮಾಷೆ ಮುಂತಾದದ್ದು ಸ್ವಲ್ಪ ಕೂಡ ಇಲ್ಲ. ಭಕ್ತಿ ಮಾರ್ಗ ಸಂಪೂರ್ಣ ಅರ್ಧ ಕಲ್ಪದವರೆಗೂ ನಡೆಯುತ್ತದೆ. ಈ ಜ್ಞಾನ ಮಾರ್ಗ ನಮ್ಮ ಸಂಪೂರ್ಣ ಜೀವನದವರೆಗೂ ನಡೆಯುತ್ತದೆ. ಅಂದರೆ 2 ಯುಗದವರೆಗೂ ಜ್ಞಾನದ ಫಲವನ್ನು ನಾವು ಪಡೆದುಕೊಳ್ಳುತ್ತೇವೆ. ಜ್ಞಾನ ಮಾರ್ಗ ನಡೆಯುವುದಿಲ್ಲ, ಆದರೆ 2 ಯುಗದವರೆಗೂ ಜ್ಞಾನದ ಫಲ ನಮಗೆ ಪ್ರಾಪ್ತಿಯಾಗಿರುತ್ತದೆ. ಭಕ್ತಿ ಮಾರ್ಗ ದ್ವಾಪರ ಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೂ ನಡೆಯುತ್ತಿದೆ. ಜ್ಞಾನ ಕೇವಲ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ನಂತರ 21 ಜನ್ಮದವರೆಗೂ ಜ್ಞಾನದ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ. 21 ಜನ್ಮದವರೆಗೂ ಜ್ಞಾನದ ಆಧಾರದಿಂದ ನಾವು ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಈಗ ನಿಮ್ಮ ಕಣ್ಣು ತೆರೆದಿದೆ. ಮೊದಲು ನೀವೆಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದೀರಿ. ರಕ್ಷಾ ಬಂಧನ ಬಂದಾಗ ಬ್ರಾಹ್ಮಣರು ರಾಖಿಯನ್ನು ಕಟ್ಟುತ್ತಾರೆ. ನೀವು ಕೂಡ ಬ್ರಾಹ್ಮಣರಾಗಿದ್ದೀರಾ. ಅವರು ಕುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ. ನೀವು ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ. ಎಲ್ಲರೂ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಕೆಸರಿನಲ್ಲಿ ಕಾಲು ಸಿಕ್ಕಿ ಹಾಕಿಕೊಳ್ಳುತ್ತದೆ ತಾನೆ. ಅಂದ ಮೇಲೆ ಭಕ್ತಿ ಅನ್ನುವ ಕೆಸರಿನಲ್ಲಿ ಮನುಷ್ಯರು ಸಿಕ್ಕಿ ಹಾಕಿಕೊಳ್ಳುತ್ತಾ ಹೋಗುತ್ತಾರೆ. ಯಾವಾಗ ಮನುಷ್ಯರು ಭಕ್ತಿ ಅನ್ನುವ ಕೆಸರಿನಲ್ಲಿ ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಆಗ ಎಲ್ಲರನ್ನೂ ರಕ್ಷಣೆ ಮಾಡಲು ಪರಮಾತ್ಮ ತಂದೆ ಪುನಃ ಈ ಸೃಷ್ಟಿಗೆ ಬರುತ್ತಾರೆ. ಯಾವಾಗ ಕೇವಲ ನಿಮ್ಮ ಜುಟ್ಟು ಮಾತ್ರ ಉಳಿದಿರುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಹಿಡಿದುಕೊಳ್ಳಲು ಜುಟ್ಟಂತೂ ಬೇಕು ತಾನೆ. ಈಗ ಮಕ್ಕಳಾದ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡುತ್ತೀರಾ. ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ. ಒಬ್ಬೊಬ್ಬರ ಬಳಿ ಹೋಗಿ ಜ್ಞಾನವನ್ನು ತಿಳಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಪತ್ರಿಕೆಯ ಮೂಲಕ ಜಗತ್ತಿನಲ್ಲಿ ನಿಮ್ಮ ಹೆಸರು ಕೆಟ್ಟಿದೆ. ಇವರು ಎಲ್ಲರನ್ನೂ ಓಡಿಸಿಕೊಂಡು ಹೋಗುತ್ತಾರೆ. ಇವರು ಮನೆಯನ್ನು ಬಿಡಿಸಿ ಓಡಿಸಿಕೊಂಡು ಹೋಗುತ್ತಾರೆ. ಇವರು ಅಣ್ಣ ತಂಗಿಯನ್ನಾಗಿ ಮಾಡುತ್ತಾರೆ ಎಂದು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿ ನಿಮ್ಮ ಹೆಸರನ್ನು ಪತ್ರಿಕೆಯವರು ಕೆಡಿಸಿದ್ದಾರೆ. ಯಜ್ಞದ ಆದಿಯ ಸಮಯದ ಮಾತು ಜಗತ್ತಿನ 4 ಕಡೆ ಎಷ್ಟೊಂದು ಹರಡಿಬಿಟ್ಟಿತು. ಪತ್ರಿಕೆಯವರು ಈ ರೀತಿ ಬಹಳಷ್ಟು ಅಪಪ್ರಚಾರವನ್ನು ಮಾಡಿದರು. ಈಗ ನೀವು ಒಬ್ಬೊಬ್ಬರಿಗೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ಈಗ ಇದೇ ಪತ್ರಿಕೆ ನಿಮ್ಮ ಕೆಲಸದಲ್ಲಿ ಬರುತ್ತದೆ. ಪತ್ರಿಕೆಯ ಮೂಲಕ ನಿಮ್ಮ ಹೆಸರು ಈಗ ಪ್ರಸಿದ್ಧ ಆಗುತ್ತದೆ. ಈಗ ನೀವೇ ವಿಚಾರ ಮಾಡಿ, ಪತ್ರಿಕೆಯವರಿಗೆ ಜ್ಞಾನ ಅರ್ಥ ಆಗುವಂತೆ ಮಾಡಲು ಏನನ್ನು ಮಾಡಬೇಕು ಎಂದು ನೀವೇ ವಿಚಾರವನ್ನು ಮಾಡಿ. ರಕ್ಷಾ ಬಂಧನದ ಅರ್ಥ ಏನಾಗಿದೆ? ಈಗ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸಿದ್ದಾರೆ. ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಇಲ್ಲಿ ರಾಖಿಯನ್ನು ಕಟ್ಟುತ್ತಾರೆ. ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಣೆ ಮಾಡುತ್ತಾರೆ. ನಂತರ ಪುನಃ ಅವಶ್ಯವಾಗಿ ಶ್ರೀಕೃಷ್ಣ ಸಿಂಹಾಸನದ ಮೇಲೆ ಕುಳಿತಿರಬೇಕು. ಆದರೆ ಶ್ರೀಕೃಷ್ಣನ ಪಟ್ಟಾಭಿಷೇಕದ ದಿನವನ್ನು ಎಲ್ಲೂ ತೋರಿಸುವುದಿಲ್ಲ. ಸತ್ಯುಗದ ಆದಿಯಲ್ಲಿ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು. ಅಂದ ಮೇಲೆ
ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕ ಆಗಿತ್ತು. ರಾಜಕುಮಾರನ ಜನ್ಮದಿನವನ್ನು ಆಚರಣೆ ಮಾಡುತ್ತಾರೆ. ಆದರೆ ರಾಜಕುಮಾರನ ಪಟ್ಟಾಭಿಷೇಕದ ದಿನ ಎಲ್ಲಿದೆ? ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕ ನಡೆಯುತ್ತದೆ. ಬಹಳಷ್ಟು ವಿಜೃಂಭಣೆಯಿಂದ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತದೆ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕ ನಡೆಯುತ್ತದೆ. ಸಂಗಮ ಯುಗದಲ್ಲಿ ಯಾವ ಮಾತು ಇದೆಯೋ ಆ ಮಾತು ಸತ್ಯಯುಗದಲ್ಲಿ ಇರುವುದಿಲ್ಲ. ಈ ಸಂಗಮ ಯುಗದಲ್ಲಿ ಮನೆ ಮನೆಯಲ್ಲೂ ಪ್ರಕಾಶ ಹರಡುತ್ತದೆ. ದೀಪಾವಳಿಯನ್ನು ಸತ್ಯಯುಗದಲ್ಲಿ ಆಚರಣೆ ಮಾಡುವುದಿಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲರ ಆತ್ಮಜ್ಯೋತಿ ಬೆಳಗಿರುತ್ತದೆ. ಅಂದ ಮೇಲೆ ಸತ್ಯಯುಗದಲ್ಲಿ ಪಟ್ಟಾಭಿಷೇಕದ ದಿನವನ್ನು ಆಚರಣೆ ಮಾಡುತ್ತಾರೆ. ದೀಪಾವಳಿಯನ್ನು ಆಚರಣೆ ಮಾಡುವುದಿಲ್ಲ. ಎಲ್ಲಿಯವರೆಗೂ ಆತ್ಮದ ಜ್ಯೋತಿ ಬೆಳಗುವುದಿಲ್ಲವೋ ಅಲ್ಲಿಯವರೆಗೂ ಆತ್ಮ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಈಗ ಪತಿತ ಆತ್ಮರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನೀವು ವಿಚಾರವನ್ನು ಮಾಡಬೇಕು. ಮಕ್ಕಳಾದ ನೀವು ವಿಚಾರವನ್ನು ಮಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಹೋಗುತ್ತೀರಾ. ಮಕ್ಕಳ ಹೆಸರು ಪತ್ರಿಕೆಯ ಮೂಲಕ ಕೆಟ್ಟಿದೆ ಅಂದ ಮೇಲೆ ಪತ್ರಿಕೆಯ ಮೂಲಕ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ. ಸ್ವಲ್ಪ ಹಣವನ್ನು ಕೊಟ್ಟರೆ ಪತ್ರಿಕೆಯವರು ಒಳ್ಳೆಯ ಮಾತನ್ನು ಪ್ರಿಂಟ್ ಮಾಡುತ್ತಾರೆ. ನೀವು ಎಲ್ಲಿಯವರೆಗೂ ಪತ್ರಿಕೆಯವರಿಗೆ ಹಣವನ್ನು ಕೊಟ್ಟು ಪತ್ರಿಕೆಯಲ್ಲಿ ಜ್ಞಾನದ ಮಾತನ್ನು ಪ್ರಿಂಟ್ ಮಾಡಿಸಲು ಸಾಧ್ಯ? ಹಣವನ್ನು ಕೊಡುವುದು ಕೂಡ ಲಂಚ ಆಗಿದೆ. ಹಣವನ್ನು ಕೊಡುವುದು ಕಾಯ್ದೆಗೆ ವಿರುದ್ಧ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಲಂಚವನ್ನು ನೀಡದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಜಗತ್ತಿನ ಜನ ಲಂಚವನ್ನು ಕೊಡುತ್ತಾರೆ. ನೀವು ಕೂಡ ಲಂಚವನ್ನು ಕೊಟ್ಟರೆ ಜಗತ್ತಿನ ಜನರಿಗೂ ನಿಮಗೂ ವ್ಯತ್ಯಾಸವೇ ಇರುವುದಿಲ್ಲ. ಆಗ ಇಬ್ಬರು ಒಂದೇ ರೀತಿ ಆದಂತೆ. ನಿಮ್ಮ ಮಾತು ಯೋಗ ಬಲದ ಮಾತಾಗಿದೆ. ನೀವು ಯೋಗದ ಶಕ್ತಿಯ ಮೂಲಕ ಪ್ರತಿಯೊಂದು ಕಾರ್ಯವನ್ನು ಮಾಡಿಸಬೇಕು. ನಿಮ್ಮಲ್ಲಿ ಎಷ್ಟು ಯೋಗ ಬಲ ಇರಬೇಕು ಅಂದರೆ ಆ ಯೋಗದ ಶಕ್ತಿಯ ಮೂಲಕ ನೀವು ಯಾರ ಮೂಲಕ ಬೇಕಾದರೂ ಕಾರ್ಯವನ್ನು ಮಾಡಿಸಲು ನಿಮಗೆ ಸಾಧ್ಯ ಆಗಬೇಕು. ನೀವು ಜ್ಞಾನದ ಬೂಬು ಮಾಡುತ್ತೀರಾ. ಜ್ಞಾನದ ಬಲ ನಿಮ್ಮ ಬಳಿ ಇದೆ. ಈ ಚಿತ್ರದಲ್ಲಿ ಜ್ಞಾನ ಇದೆ. ಯೋಗ ಗುಪ್ತ ಆಗಿದೆ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯೋಗವನ್ನು ಮಾಡಬೇಕು. ಯೋಗ ಗುಪ್ತವಾಗಿದೆ. ಯೋಗದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನೀವು ಎಲ್ಲಿ ಬೇಕಾದರೂ ಕುಳಿತು ಯೋಗವನ್ನು ಮಾಡಬಹುದು. ಕೇವಲ ಇಲ್ಲೇ ಕುಳಿತು ಯೋಗದ ಸಾಧನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಜ್ಞಾನ ಮತ್ತು ಯೋಗ ಎರಡು ಬಹಳ ಸಹಜ ಆಗಿದೆ. ಕೇವಲ 7 ದಿನದ ಕೋರ್ಸ್ ಅನ್ನು ತೆಗೆದುಕೊಂಡರೆ ಸಾಕು. ಜಾಸ್ತಿ ಜ್ಞಾನದ ಅವಶ್ಯಕತೆ ಇಲ್ಲ. ಪುನಃ ನೀವು ಹೋಗಿ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಈ 2 ಮಾತು ಮುಖ್ಯವಾದ ಮಾತಾಗಿದೆ. ನೀವೀಗ ಪರಮಾತ್ಮ ತಂದೆಯ ಮೂಲಕ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಈ ನೆನಪು ಬಹಳಷ್ಟು ಸೂಕ್ಷ್ಮವಾಗಿದೆ. ಮಕ್ಕಳು ಬಲೆ ಹೊರಗಡೆ ಜಗತ್ತಿನಲ್ಲಿ ಸುತ್ತಾಡಬಹುದು. ಮಕ್ಕಳಾದ ನೀವು ಹೊರಗಡೆ ಜಗತ್ತಿನಲ್ಲಿ ಸುತ್ತಾಡಿ. ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೀವು ಎಲ್ಲಾ ಕಡೆ ಸುತ್ತಾಡಬೇಕು. ನೀವೀಗ ಪವಿತ್ರರಾಗಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮಲ್ಲಿ ಯಾವುದೇ ಪ್ರಕಾರದ ಅವಗುಣ ಇರಬಾರದು. ಕಾಮ ವಿಕಾರದ ಅವಗುಣ ಬಹಳ ದೊಡ್ಡ ಅವಗುಣ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪತಿತರಾಗಬೇಡಿ. ಬಲೆ ನಿಮ್ಮ ಪತ್ನಿ ನಿಮ್ಮ ಸಮ್ಮುಖದಲ್ಲಿ ಇರಬಹುದು. ಆದರೆ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವು ನಿಮ್ಮ ಪತ್ನಿಯನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು. ನಾನು ನನ್ನ ತಂದೆಯನ್ನು ನೆನಪು ಮಾಡುತ್ತೇನೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಈಗ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಸಮಾನ ಜ್ಞಾನದ ಸಾಗರರಾಗುತ್ತೀರಾ. ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವಂತಹ ಮಾತೇ ಇಲ್ಲ. ಅವರು ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಪರಮ ಎಂದು ಕರೆಯಲಾಗುತ್ತದೆ. ಅಂದರೆ ಸರ್ವಶ್ರೇಷ್ಠ ಎಂದು ಕರೆಯಲಾಗುತ್ತದೆ. ನೀವು ಕೂಡ ಅದೇ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೀರಾ. ಆದರೆ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಯಾರು ಪಾಸ್ಪಿತಾನರಾಗುತ್ತಾರೋ ಅವರನ್ನು ನೋಡಿ ಇವರು ಸಂಪೂರ್ಣ ಜ್ಞಾನದ ಸಾಗರರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ನೀವು ಕೂಡ ಜ್ಞಾನದ ಸಾಗರರಾಗಿದ್ದೀರಾ. ಆತ್ಮ ಸೈಜ್ ನಲ್ಲಿ ಸಣ್ಣದು ದೊಡ್ಡದು ಆಗುವುದಿಲ್ಲ. ಪರಂಪಿತ ಪರಮಾತ್ಮ ತಂದೆ ಕೂಡ ಸೈಜ್ ನಲ್ಲಿ ಎಂದೂ ದೊಡ್ಡವರಾಗುವುದಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ 1000 ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಎಂದು. ಇದೆಲ್ಲ ಅಸತ್ಯ ಮಾತಾಗಿದೆ. ಬುದ್ಧಿಯಲ್ಲಿ ಯಾವ ರೂಪದಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ನಿಮಗೆ ಅದೇ ರೂಪದ ಸಾಕ್ಷಾತ್ಕಾರ ಆಗುತ್ತದೆ. ಅಂದ ಮೇಲೆ ಇದರ ಆಧಾರದಿಂದ ಈಗ ನೀವು ಅರ್ಥ ಮಾಡಿಕೊಳ್ಳಬೇಕು.
ಇದು ಆತ್ಮದ ಸಾಕ್ಷಾತ್ಕಾರ ಆಗಿದೆಯೋ ಅಥವಾ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗಿದೆಯೋ? ಮಾತಂತೂ ಒಂದೇ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಅನುಭವವನ್ನು ಮಾಡಿಸಿದ್ದಾರೆ. ನಾನು ಪತಿತ ಪಾವನ ಆಗಿದ್ದೇನೆ, ಜ್ಞಾನದ ಸಾಗರ ಆಗಿದ್ದೇನೆ. ಸಮಯಕ್ಕೆ ಸರಿಯಾಗಿ ನಾನು ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ. ಎಲ್ಲರಿಗಿಂತ ಜಾಸ್ತಿ ನೀವೇ ಭಕ್ತಿಯನ್ನು ಮಾಡಿದ್ದೀರಾ. ಆದ್ದರಿಂದ ಪರಮಾತ್ಮ ತಂದೆ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ರಕ್ಷಾ ಬಂಧನದ ಹಬ್ಬದ ನಂತರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಾಗುತ್ತದೆ. ನಂತರ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ವಾಸ್ತವದಲ್ಲಿ ದಸರಾ ಹಬ್ಬಕ್ಕಿಂತ ಮೊದಲು ಶ್ರೀಕೃಷ್ಣನ ಜನ್ಮ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ದಸರಾ ಹಬ್ಬವನ್ನು ಮೊದಲು ಆಚರಣೆ ಮಾಡಬೇಕು. ನಂತರ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳಬೇಕು. ಈ ಲೆಕ್ಕವನ್ನು ನೀವೀಗ ಬರೆಯಬಹುದು. ಮೊದಲು ನಿಮಗೆ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ. ಟೀಚರ್ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಭಗವಂತ ತಂದೆ ಬಿಂದು ಸ್ವರೂಪದಲ್ಲಿ ಇದ್ದಾರೆ. ವೃಕ್ಷ ಬಹಳ ದೊಡ್ಡದಾಗಿದೆ. ಆತ್ಮರಾದ ನೀವು ಮೇಲೆ ಪರಮಧಾಮದಲ್ಲಿ ಬಿಂದು ರೂಪದಲ್ಲಿ ನಿವಾಸವನ್ನು ಮಾಡುತ್ತೀರಾ. ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಾಸ್ತವದಲ್ಲಿ 1 ಸೆಕೆಂಡ್ನಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ತಿಳುವಳಿಕೆ ಉಳ್ಳವರಾಗಬೇಕು. ಆದರೆ ಮಕ್ಕಳ ಬುದ್ಧಿ ಎಷ್ಟು ಕಲ್ಲು ಬುದ್ಧಿಯಾಗಿದೆ ಅಂದರೆ ಜ್ಞಾನದ ಮಾತನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಹಾಗೆ ನೋಡಿದರೆ ಇದು 1 ಸೆಕೆಂಡ್ನ ಮಾತಾಗಿದೆ. ಲೌಕಿಕ ಜಗತ್ತಿನಲ್ಲಿ ಪ್ರತಿ ಜನ್ಮದಲ್ಲೂ ನಿಮಗೆ ಹೊಸ ಹದ್ದಿನ ತಂದೆ ಸಿಗುತ್ತಾರೆ. ಬೇಹದ್ದಿನ ತಂದೆ ಒಮ್ಮೆ ಬಂದು 21 ಜನ್ಮದ ಆಸ್ತಿಯನ್ನು ನೀಡುತ್ತಾರೆ. ನೀವೀಗ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಬೇಹದ್ದಿನ ತಂದೆಯ ಮೂಲಕ ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. 21 ಜನ್ಮದವರೆಗೂ ನಮಗೆ ಒಬ್ಬರೇ ತಂದೆ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ. ಸತ್ಯುಗದಲ್ಲಿ ಎಂದೂ ಕೂಡ ನಿಮ್ಮ ಜೀವನದಲ್ಲಿ ದುಃಖ ಇರುವುದಿಲ್ಲ. ಅಂತ್ಯದಲ್ಲಿ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಮತ್ತು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿಗೆ ವಾರಸುದಾರ ಆಗಿಬಿಡುತ್ತದೆ. ನೀವೀಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಪವಿತ್ರರಾಗಬೇಕು. ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಆಗಿದೆ. ಗುರಿ ಉದ್ದೇಶದ ಚಿತ್ರ ನಿಮ್ಮ ಸಮ್ಮುಖದಲ್ಲೇ ಇದೆ. ಈಗ ಮಕ್ಕಳಾದ ನೀವೇ ವಿಚಾರವನ್ನು ಮಾಡಬೇಕು. ಪತ್ರಿಕೆಯ ಮೂಲಕ ನಾವು ಜ್ಞಾನವನ್ನು ಹೇಗೆ ತಿಳಿಸುವುದು? ತ್ರಿಮೂರ್ತಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಬೇಕು. ಏಕೆಂದರೆ ತ್ರಿಮೂರ್ತಿಯ ಚಿತ್ರದ ಮೂಲಕ ತಿಳಿಸಲಾಗುತ್ತದೆ. ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ. ಬ್ರಾಹ್ಮಣರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ರಾಖಿಯನ್ನು ಕಟ್ಟಲಾಗುತ್ತದೆ. ಪತಿತ ಪಾವನ ಭಾರತವನ್ನು ಪಾವನ ದೇಶವನ್ನಾಗಿ ಮಾಡುತ್ತಿದ್ದಾರೆ. ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಭಾರತ ದೇಶವನ್ನು ಪಾವನ ದೇಶವನ್ನಾಗಿ ಮಾಡುತ್ತಿದ್ದಾರೆ. ಪ್ರತಿಯೊಬ್ಬರೂ ಪಾವನ ಆಗಲೇಬೇಕು. ಇಲ್ಲಿರುವ ಪ್ರತಿಯೊಬ್ಬರೂ ಪಾವನ ಆಗಬೇಕು. ಏಕೆಂದರೆ ಈಗ ಪಾವನ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ. ಈಗ ನಿಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಯಾರು ಬಹಳ ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅವರೇ ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಲೇಟ್ ಆಗಿ ಬರುವಂತವರು ಅಷ್ಟೊಂದು ಖುಷಿಯಲ್ಲಿ ಇರಲು ಸಾಧ್ಯ ಇಲ್ಲ. ಏಕೆಂದರೆ ಅವರು ಕಡಿಮೆ ಭಕ್ತಿಯನ್ನು ಮಾಡಿರುತ್ತಾರೆ. ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ. ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿರುವಂತಹ ಆತ್ಮರ ಲಿಸ್ಟ್ ನಲ್ಲಿ ಮೊದಲನೇ ನಂಬರ್ನಲ್ಲಿ ನೀವೇ ಬರುತ್ತೀರಾ. ಏಕೆಂದರೆ ನೀವೇ ಅವ್ಯಭಿಚಾರಿ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡಿದ್ದೀರಾ. ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಿ, ನಾನು ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದೇನಾ ಅಥವಾ ಇಂಥವರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ? ಎಲ್ಲರಿಗಿಂತ ಜಾಸ್ತಿ ಯಾರು ಸೇವೆಯನ್ನು ಮಾಡುತ್ತಾರೋ ಅವಶ್ಯವಾಗಿ ಅವರೇ ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೆ. ಜಾಸ್ತಿ ಸೇವೆಯನ್ನು ಮಾಡುವಂತಹ ಮಕ್ಕಳ ಹೆಸರನ್ನು ಬಾಬಾ ಸ್ವಯಂ ಬರೆಯುತ್ತಾರೆ. ಕುಮಾರಿಕಾ ದಾದಿ ಇದ್ದಾರೆ, ಅಂದರೆ ಪ್ರಕಾಶ್ಮಣಿ ದಾದೀಜಿ, ಜಾನ್ಕಿ ದಾದೀಜಿ, ಮನೋಹರ್ ದಾದೀಜಿ, ಗುಲ್ಸಾರ್ ದಾದೀಜಿ ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೆ. ಆದ್ದರಿಂದ ಇವರು ಎಲ್ಲರಿಗಿಂತ ಜಾಸ್ತಿ ಸೇವೆಯನ್ನು ಮಾಡುತ್ತಾರೆ. ಮಕ್ಕಳು ನಂಬರ್ ವಾರಂತೂ ಆಗಿದ್ದೀರಾ. ಆದರೆ ಇಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ನಂಬರ್ ವಾರಾಗಿ ಕೂರಿಸಲು ಸಾಧ್ಯ ಇಲ್ಲ. ಅಂದ ಮೇಲೆ ನೀವೇ ವಿಚಾರವನ್ನು ಮಾಡಬೇಕು. ರಕ್ಷಾ ಬಂಧನದ ಬಗ್ಗೆ ಪತ್ರಿಕೆಯಲ್ಲಿ ಹೇಗೆ ಪ್ರಿಂಟ್ ಮಾಡಿಸುವುದು ಎಂದು. ಇದಂತೂ ಸರಿಯಾದ ಮಾತಾಗಿದೆ. ಮಿನಿಸ್ಟರ್ ಮುಂತಾದವರ ಬಳಿ ನೀವು ಹೋಗುತ್ತೀರಾ, ಅವರಿಗೆ ರಾಖಿಯನ್ನು ಕಟ್ಟುತ್ತೀರಾ, ಆದರೆ ಅವರು ಪವಿತ್ರರಾಗುವುದಿಲ್ಲ. ನೀವೀಗ ಹೇಳುತ್ತೀರಾ ಪವಿತ್ರರಾಗಿ, ಆಗ ಪವಿತ್ರ ಜಗತ್ತು ಸ್ಥಾಪನೆ ಆಗುತ್ತದೆ ಎಂದು.
63 ಜನ್ಮದಿಂದ ನೀವು ವಿಕಾರಿಗಳಾಗಿದ್ದೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ತಲೆಯ ಮೇಲೆ ಎಷ್ಟೆಲ್ಲಾ ಪಾಪದ ಹೊರೆ ಇದೆಯೋ ಆ ಹೊರೆ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಪಾವನ ಆಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪಾಸ್ವಿತಾನರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮಾನ ಜ್ಞಾನದ ಸಾಗರರಾಗಬೇಕು. ಆಂತರ್ಯದಲ್ಲಿ ಯಾವುದಾದರೂ ಅವಗುಣ ಇದ್ದರೆ ಆ ಅವಗುಣವನ್ನು ಚೆಕ್ ಮಾಡಿಕೊಂಡು ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಶರೀರವನ್ನು ನೋಡುತ್ತಿದ್ದರೂ ಕೂಡ ಶರೀರವನ್ನು ನೋಡದೆ ಸ್ವಯಂವನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಆತ್ಮದ ಜೊತೆಗೆ ಮಾತನಾಡಬೇಕು. ಸೆಕೆಂಡ್ ಪಾಯಿಂಟ್, ಯೋಗ ಬಲವನ್ನು ಎಷ್ಟು ಜಾಸ್ತಿ ಜಮಾ ಮಾಡಿಕೊಳ್ಳಬೇಕು ಅಂದರೆ ಯೋಗದ ಶಕ್ತಿಯ ಮೂಲಕ ಪ್ರತಿಯೊಂದು ಕಾರ್ಯವನ್ನು ಸಹಜವಾಗಿ ಮಾಡಿಸಿಕೊಳ್ಳಬೇಕು. ಸಹಜವಾಗಿ ನಮ್ಮ ಪ್ರತಿಯೊಂದು ಕಾರ್ಯ ನಡೆಯಬೇಕು. ಅಷ್ಟು ಯೋಗದ ಶಕ್ತಿಯನ್ನು ನಾವು ಜಮಾ ಮಾಡಿಕೊಳ್ಳಬೇಕು. ಪತ್ರಿಕೆಯ ಮೂಲಕ ಅನೇಕರಿಗೆ ಪಾವನ ಆಗುವಂತಹ ಸಂದೇಶವನ್ನು ನೀಡಬೇಕು. ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ, ದೇಹಾಭಿಮಾನವನ್ನು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಬೇಹದ್ದಿನ ವೈರಾಗಿಗಳಾಗಿ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಾ ಒಂದು ವೇಳೆ ವೈರಾಗ್ಯ ಖಂಡಿತ ಆದರೆ ಅದಕ್ಕೆ ಮುಖ್ಯ ಕಾರಣ ಅಂದರೆ ದೇಹಾಭಿಮಾನ ಆಗಿದೆ. ಎಲ್ಲಿಯವರೆಗೂ ದೇಹಾಭಿಮಾನದ ಬಗ್ಗೆ ವೈರಾಗ್ಯ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾವ ಮಾತಿನ ಬಗ್ಗೆಯೂ ಸದಾಕಾಲದ ವೈರಾಗ್ಯ ಇರಲು ಸಾಧ್ಯ ಇಲ್ಲ. ಸಂಬಂಧಿಗಳ ಬಗ್ಗೆ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳುವುದು ಅದೇನು ದೊಡ್ಡ ಮಾತಲ್ಲ. ಈ ಜಗತ್ತಿನಲ್ಲೂ ಕೂಡ ಅನೇಕರಿಗೆ ತಮ್ಮ ಸಂಬಂಧಿಗಳ ಬಗ್ಗೆ ವೈರಾಗ್ಯ ಬರುತ್ತದೆ. ಆದರೆ ಇಲ್ಲಿ ದೇಹಾಭಿಮಾನದ ಭಿನ್ನ ಭಿನ್ನ ರೂಪ ಏನಿದೆ ಆ ರೂಪವನ್ನು ಅರ್ಥ ಮಾಡಿಕೊಂಡು ದೇಹಾಭಿಮಾನವನ್ನು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಬೇಕು. ಬೇಹದ್ದಿನ ವೈರಾಗಿಗಳಾಗಲು ಇದೇ ಒಂದು ವಿಧಿಯಾಗಿದೆ. ದೇಹಾಭಿಮಾನವನ್ನು ಪರಿವರ್ತನೆ ಮಾಡಿಕೊಂಡು ಆತ್ಮ ಅಭಿಮಾನಿ ಆಗುವುದೇ ಬೇಹದ್ದಿನ ವೈರಾಗಿ ಆಗುವಂತಹ ವಿಧಿಯಾಗಿದೆ. ಇಂದಿನ ಶ್ಲೋಗನ್ ಆಗಿದೆ, ಸಂಕಲ್ಪ ಅನ್ನುವ ಕಾಲು ಶಕ್ತಿಶಾಲಿ ಆಗಿರಬೇಕು. ಆಗ ಕಪ್ಪು ಮೋಡದಂತಹ ಮಾತು ಕೂಡ ಪರಿವರ್ತನೆ ಆಗಿಬಿಡುತ್ತದೆ. ನಮ್ಮ ಸಮ್ಮುಖಕ್ಕೆ ಬಂದಂತಹ ಕಪ್ಪು ಮೋಡದಂತಹ ಮಾತು ಕೂಡ ಪರಿವರ್ತನೆ ಆಗಬೇಕು ಎಂದು ನಾವು ಬಯಸಿದರೆ ಸಂಕಲ್ಪ ಅನ್ನುವ ಕಾಲನ್ನು ನಾವು ಶಕ್ತಿಶಾಲಿ ರೂಪದಲ್ಲಿ ಇಡಬೇಕು. ಸಂಕಲ್ಪ ಶಕ್ತಿಶಾಲಿ ಆದಾಗ ಎಲ್ಲಾ ಮಾತು ಪರಿವರ್ತನೆ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.